ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಶುಕ್ರವಾರ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆ ಹಾಗೂ ದಿನಬಳಕೆಯ ಸಾಮಗ್ರಿ ಸುಟ್ಟು ಕರಕಲಾಗಿ ಅಪಾರ ನಷ್ಟ ಉಂಟಾಗಿದೆ. ಗ್ರಾಮದ ಲಿಂಗರಾಜ್ ಎಂಬುವವರ ಮನೆ ಸುಟ್ಟು ಹಾನಿಯಾಗಿದೆ. ಮನೆಯಲ್ಲೇ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಟಿವಿ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸೇರಿದಂತೆ 3 ಲಕ್ಷ ನಗದು, 8 ತೊಲಾ ಒಡವೆ, ಬೆಳ್ಳಿ ಸಾಮಾನುಗಳು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ನಂದಿಸಲು ಸ್ಥಳೀಯರು ಪ್ರಯತ್ನಿಸಿದ್ದಾರೆ. ಬೆಂಕಿ ನಿಯಂತ್ರಣಕ್ಕೆ ಬಾರದೆ ಇಡೀ ಮನೆ ಸುಟ್ಟಿದೆ. ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಹೆಚ್ಚಿನ ಹಾನಿ ತಪ್ಪಿಸಿದ್ದಾರೆ. ಲಕ್ಷ ರೂಪಾಯಿ ಮೌಲ್ಯದ ಟ್ರಾಕ್ಟರ್ ಟೈರ್, ದವಸ ಧಾನ್ಯಗಳು ಬೆಂಕಿಗೆ ಆಹುತಿಯಾಗಿದೆ. ಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ಮನೆ ಹಾನಿಗೆ ಒಳಗಾದ ಲಿಂಗರಾಜ್ ಅಳಲು ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಜಗಳೂರು ಶಾಸಕ ದೇವೇಂದ್ರಪ್ಪ 50,000 ರೂಪಾಯಿ ಧನ ಸಹಾಯ ಮಾಡಿದರು. ನಂತರ ಮಾತನಾಡಿದ ಅವರು, ಹಾನಿಗೊಳಗಾದ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಹಶೀಲ್ದಾರ್ ಗಿರೀಶ್ ಬಾಬು, ಎಇಇ ಪ್ರಕಾಶ್, ರಾಜಸ್ವ ನಿರೀಕ್ಷಕ ನನ್ನೇಸಾಬ್, ಪಿಡಿಒ ಸಂಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರಿಬಸಪ್ಪ, ಮುಖಂಡ ಸಿದ್ದೇಶ್, ಪಲ್ಲಾಗಟ್ಟಿ ಶೇಖರಪ್ಪ, ಮಹಮ್ಮದ್ ಗೌಸ್, ಚನ್ನಬಸಪ್ಪ, ಮೂಗಪ್ಪ ಇತರರು ಇದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ 24/7. ಒಂದು ನಿಮಿಷ ಮಾತಾಡಿ ಸರ್. ನಮಸ್ತೆ ಸರ್. ಅದು ಒಳಗಡೆ ಟೈರು ಮತ್ತು ಆಯಿಲ್ ಇಟ್ಟಿದ್ರು, ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಅದು ಹಂಗೆ ಹತ್ಕೊಂಡು ಹುರಿದ್ಬಿಟ್ಟಿದೆ ಸರ್. ಯಾರು ಮನೇಲಿ ಯಾರು ಇರಲಿಲ್ಲ, ಎಲ್ಲ ಹೊಲಕ್ಕೆ ಹೋಗಿದ್ರು. ಬಟ್ ನಮ್ಮ ಕ್ಯಾಲಮಿಟಿಯಲ್ಲಿ ಏನು ಪ್ರಾವಿಷನ್ ಇಲ್ಲ ಅಂತ ಹೇಳಿದೆ ಸರ್ ಸಾಹೇಬ್ರಿಗೆ. ಅದಕ್ಕೆ ಈಗ ಪಂಚಾಯತಿದ್ದ ಮನೆ ಹಾಕ್ಸ್ಕೊಡೋಕ್ಕೆ ಹೇಳ್ತಿದ್ದಾರೆ ಸರ್. ಅದಕ್ಕೆ ನಮ್ಮ ಇಲಾಖೆದ್ದು ಏನಾದರೂ ಬರುತ್ತಂದ್ರು. ಅದೇ ಇಲ್ಲ ಸರ್, ಏನು ಇದಿಲ್ಲ ಅಂದ್ರೆ ಅದು ತಮ್ಮ ಹತ್ರ ಮಾತಾಡ್ಕೊಂಡು. ಹಾಂ ಸರಿ ಸರ್. ಅಲ್ಲ, ಡಿ ಸಿ ಅವ್ರಿಗೆ ಏನಾದ್ರು ಹೇಳಿದ್ರೆ ಸ್ಪೆಷಲ್ ಇಂಥವೆಲ್ಲ ಮಾಡಬೇಕು ಸರ್. ನಾನು ಹೇಳಿಕೆ ಮಾಡಿಸಿದ್ದೀನಿ ಆಲ್ರೆಡಿ. ಸುಮ್ಮನೆ ಕಾನೂನು ಹೇಳೋದ್ರಿಂದ ಪ್ರಯೋಜನ ಏನೈತೆ? ಅದು ನಿಜ. ಅವ್ರ ಫೈರಿಂಗ್ ಜಲ್ದಿ ಬರಲ್ಲ. ಎಲ್ಲಿ ಎಲ್ಲಿಂದ ಬರೋಕ್ಕಾಗ್ತದೆ? ಆಯ್ತು, ಬಂದ್ರಿ ಇಲ್ಲಿ ಸಣ್ಣ ಸಣ್ಣ ಇಕ್ಕಟ್ಟಿನಲ್ಲಿ ಹೆಂಗ್ ಗಾಡಿ ಹೆಂಗ್ ಬರ್ತದೆ? ಬಂದು ಆಮೇಲೆ ಅಲ್ಲಿ ಬರಲಿ.